ಚಿಕ್ಕಮಗಳೂರಿನ ಏಕಲವ್ಯ ವಸತಿ ಶಾಲೆಯ ಪ್ರಿನ್ಸಿಪಲ್ ವಿದ್ಯಾರ್ಥಿಗಳ ಮೇಲೆ ಮನಸೋ ಇಚ್ಛೆ ಥಳಿಸಿದ್ರ. ಇದೀಗ ಆ ಪ್ರಿನ್ಸಿಪಲ್ ವಿರುದ್ಧ ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕೊಟ್ಗೆಹಾರ ಸಮೀಪದ ತರುವೆ ಗ್ರಾಮದ ಏಕಲವ್ಯ ವಸತಿ ಶಾಲೆ ಅಂದ್ರೆ ಮಕ್ಕಳು ಅಲ್ಲೇ ಉಳ್ಕೊಳ್ತಾರೆ, ಸ್ಕೂಲಿನ ಸರೌಂಡಿಂಗ್ ಅಲ್ಲೇ ಉಳ್ಕೊಂಡಿರ್ತಾರೆ. ಅನುಮತಿ ಪಡೆಯದೆ ಆಟ ಆಡಿದ್ರು ಅಂತ ಹೊಡೆದಿದ್ದಾರಂತೆ ಈ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಪ್ಲಾಸ್ಟಿಕ್ ಪೈಪು, ಬೆಲ್ಟು ಇಂಥದ್ದುಗಳನ್ನ ಬಳಸಿ ವಿದ್ಯಾರ್ಥಿಗಳ ಮೇಲೆ ಹೊಡೆದಿದ್ದಾರೆ ಅನ್ನುವ ಆರೋಪ. ಕೈಕಾಲುಗಳಿಗೆ ಬಾಸುಂಡೆ ಬರೋಂಗ್ ಹೊಡೆದಿದ್ದಾರೆ. ಹಾಸ್ಟೆಲ್ ಪ್ರಿನ್ಸಿಪಲ್ ಸಿಬ್ಬಂದಿ ಈಗ ಥಳಿಸಿರುವಂತಹ ಆರೋಪ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಕೂಗಾಟವನ್ನ ಕೇಳಿ ಪೊಲೀಸರಿಗೆ ಮಾಹಿತಿ ಹೋಗಿದ್ದು ವಸತಿ ಶಾಲೆ ಪಕ್ಕದಲ್ಲೇ ಇರುವಂತಹ ಕಾಫಿ ತೋಟದ ಕಾರ್ಮಿಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ರೂಮ್ನಲ್ಲಿದ್ದ 7 ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಿ ವಿಚಾರಣೆ ಕೂಡ ಮಾಡಿದ್ದಾರೆ. ಶಿಕ್ಷಕರ ಭಕ್ಷಕರ ಅನ್ನುವ ಪ್ರಶ್ನೆ ಬರುತ್ತೆ. ರೌಡಿಗಳ ರೀತಿಯಲ್ಲಿ ವರ್ತಿಸ್ತಾರೆ ಅಥವಾ ವರ್ತಿಸ್ತಾ ಇದ್ದಾರಾ ಅಂತ. ಸಹಜವಾಗಿ ಸ್ಕೂಲು ಹಾಸ್ಟೆಲ್ಲು ಅಂದಾಗ ಅಲ್ಲಿನ ವಾರ್ಡನ್ಗಳು ಅಥವಾ ಟೀಚರ್ಗಳು ಹೊಡೆಯೋದು ಸಾಮಾನ್ಯ. ಬಟ್ ಅದಕ್ಕೆ ಹೊಡೆಯೋದಕ್ಕೂ ಒಂದು ರೀತಿ ನೀತಿ ಇದೆ. ನಮ್ಗಳಿಗೂ ಈ ಸ್ಕೇಲಲ್ಲಿ ಕೋಲಲ್ಲಿ ಹೊಡೆಯೋರು. ಬಟ್ ಹಂಗಲ್ಲ, ವಿಕೃತವಾಗಿ ತಾವು ಹಾಕಿರೋ ಬೆಲ್ಟ್ ಬಿಚ್ಚಿ ಹೊಡೆಯೋದು, ಪ್ಲಾಸ್ಟಿಕ್ ಪೈಪ್ಗಳನ್ನು ಬಳಸೋದು, ಇಲ್ದಲ್ಲಿರುವ ಹೊಸ ಅಸ್ತ್ರಗಳನ್ನು ಒಡೆಯೋಕ್ಕೆ ಅಂತ ಇಟ್ಕೊಳ್ಳೋದು, ಇದು ಶೇಮ್ ಅನ್ಸುತ್ತೆ. ನಿಮ್ಮ ಮಾನಸಿಕವಾಗಿ ನೀವೆಷ್ಟು ಒಂಥರ ಕಂಗೆಟ್ಟು ಹೋಗ್ಬಿಟ್ಟಿರ್ತೀರಿ. ನಿಮ್ಮ ಮನೆ ಸಮಸ್ಯೆ ಅಂತದ್ದು ಮಕ್ಳ ಮೇಲೆ ತೀರಿಸ್ತೀರಾ. ನಿಮ್ಮ ವಿಕೃತ ಮನಸ್ಸು ಹೆಂಗಿರುತ್ತೆ, ರಾಕ್ಷಸತನ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ದಂಗೆ ಆಗುತ್ತೆ. ಅಪ್ಪ ಆಟ ಆಡಕ್ಕೆ ಹೋಗಿದ್ವಂತೆ, ಹೌದು. ಈಗ ರೂಲ್ಸ್ ಬ್ರೇಕ್ ಮಾಡಿ ಆಟ ಆಡಕ್ಕೆ ಹೋಗಿದ್ರು, ಓದ್ಕೊಳ್ತಾ ಇರಲಿಲ್ಲ ಅಥವಾ ಹಾಸ್ಟೆಲಿಂದ ಸ್ಕೂಲಿಂದ ಹೇಳ್ದಂಗೆ ಕೇಳಲಿಲ್ಲ, ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಾರೆ ಅಂದಾಗ ಹೊಡಿಬೇಕು, ಹೊಡಿತಾರೆ. ಬಟ್ ಹಿಂಗಲ್ಲ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ಭರತ್ ನೀಡ್ತಾರೆ. ಭರತ್, ಯಾವಾಗ ಆಗಿರೋ ಘಟನೆ, ಮಕ್ಕಳು ಏನಂತಾರೆ, ವಿದ್ಯಾರ್ಥಿಗಳೇನು ಆರೋಪ ಮಾಡ್ತಾರೆ ಇದಕ್ಕೆ? ವಿಜಯ್, ಏನು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರ್ತಕ್ಕಂತಹ ಏಕಲವ್ಯ ವಸತಿ ಶಾಲೆಯಲ್ಲಿ ಸುಮಾರು ಸಾಕಷ್ಟು ವಿದ್ಯಾರ್ಥಿಗಳು 7ನೇ ತರಗತಿಯವರೆಗೆ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು ಏನು ಒಂದು ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಅಲ್ಲಿ ಓದ್ತಿದ್ದಂತಹ ವಿದ್ಯಾರ್ಥಿಗಳು, ಅಂದ್ರೆ ಹಾಸ್ಟೆಲ್ ಅಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಮಾಹಿತಿಯನ್ನ ನೀಡದೆ ಹೊರಭಾಗದಲ್ಲಿ ಹೋಗಿ ಆಟವಾಡ್ತಿದ್ರು ಅಂತಕ್ಕಂಥ ಒಂದು ಮಾತು ಕೇಳ್ಬರ್ತಿದ್ರೆ. ಮತ್ತೊಂದು ಕಡೆಯಲ್ಲಿ 2 ತರಗತಿ ಅಂದ್ರೆ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಗಲಾಟೆಯನ್ನ ಮಾಡ್ಕೊಂಡಿದ್ರು ಅಂತಕ್ಕಂಥ ಒಂದು ಮಾತುಗಳು ಕೇಳ್ಬರ್ತಿದ್ರು. ಸೊ ಇದೇ ವಿಚಾರಕವಾಗಿ 7 ವಿದ್ಯಾರ್ಥಿಗಳನ್ನ ಅಲ್ಲಿರ್ತಕ್ಕಂತಹ ವಾರ್ಡನ್ ಸೇರಿ ಮತ್ತಿತರ ಶಿಕ್ಷಕರು ಕೂಡಿ ಹಾಕಿದ್ರು ಅಂತಕ್ಕಂಥ ಒಂದು ಗಂಭೀರ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಇದೇ ವಿಚಾರಕ್ಕೆ ಬೆಳಗಿನ ಸಂದರ್ಭದಲ್ಲಿ ಮಕ್ಕಳ ಒಂದು ಕೂಗು ಕೇಳಿ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಆಶ್ರಯ ಏನಿದೆ, ಸೊ ಏಕಲವ್ಯ ವಸತಿ ಶಾಲೆ, ಇದರ ಪಕ್ಕದಲ್ಲಿದ್ದಂತಹ ಬೇರೆ ಸ್ಥಳೀಯರು ಒಂದು ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ. ಅದಾದ ನಂತರದಲ್ಲಿ ಸ್ಥಳಕ್ಕೆ ಬಂದಂತಹ ಬಣಕಲ್ ಪೊಲೀಸರು ಒಂದು ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಮಕ್ಕಳನ್ನ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಮಕ್ಕಳ ಒಂದು ಕಾಲುಗಳಲ್ಲಿ ಕಂಡು ಬಂದಂತಹ ಬರೆ ಮತ್ತು ಕೆಲವೊಂದು ಗಾಯಗಳಿಂದಲೇ ಮಕ್ಕಳನ್ನ ಒಂದು ಸ್ಥಳೀಯ ಆಸ್ಪತ್ರೆ ಅಂದ್ರೆ ಮೂಡಿಗೆರೆಯಲ್ಲಿ ಇರ್ತಕ್ಕಂತಹ ತಾಲೂಕು ಕೇಂದ್ರ ಆಸ್ಪತ್ರೆಗೆ ಒಂದು ಕಳಿಸಿ ಒಂದು ಚಿಕಿತ್ಸೆಯನ್ನ ಕೊಡಿಸಲು ಮುಂದಾಗಿದ್ದಾರೆ. ಅದರ ಜೊತೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಗಲಾಟೆ ಮಾಡ್ಕೊಂಡ್ರ ಅಥವಾ ಅಲ್ಲಿರ್ತಕ್ಕಂತಹ ವಾರ್ಡನ್ ಅಥವಾ ಶಿಕ್ಷಕರೇ ತಿಳಿಸಿದ್ರ ಅಂತಕ್ಕಂಥ ಆಯಾಮದಲ್ಲಿ ಇದೀಗ ಪೊಲೀಸರು ಒಂದು ಪ್ರಾಥಮಿಕ ತನಿಖೆನ ನಡೆಸಿರ್ತಕ್ಕಂಥದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. चाहिए या चाहिए अंदर कौन भेजे वार्डन ಹೆಸರು ಬೈ ಈಗ ವಿದ್ಯಾರ್ಥಿಗಳನ್ನು ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಈಗ ಆಲ್ರೆಡಿ. ಅದರ ನಂತರ ಈ ಪ್ರಿನ್ಸಿಪಲ್ನ ಪಾತ್ರ ಆ್ಯಂಡ್ ತಪ್ಪು ಯಾವ ಪ್ರಮಾಣದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಮಕ್ಳಿಗೆ ಹೊಡೆದ ತಕ್ಷಣ ತಪ್ಪ, ಆ್ಯಕ್ಚುಲಿ ರೂಲ್ಸ್ ಇದೆ, ಹೊಡಿಬಾರ್ದು ಅನ್ನೋ ರೂಲ್ಸ್ ಇದೆ. ಬಟ್ ಆದರೂ ಈ ಮಕ್ಕಳು ಬಾಯಿ ಮಾತಿಗೆಲ್ಲ ಕೇಳಲ್ಲ, ಹೊಡಿಲೇಬೇಕಾಗುತ್ತೆ ಅಥವಾ ಗದರಿಸಲೇಬೇಕಾಗುತ್ತೆ. ಆದರೆ ಈ ರೀತಿ ಅಲ್ಲ, ಸೊಂಟದಲ್ಲಿರೋ ಬೆಲ್ಟ್ ಬಿಚ್ಕೊಂಡು ಹೊಡಿಯೋದು, ಪೈಪನ್ನು ಹುಡುಕಿಟ್ಕೊಳ್ಳೋದು, ಅದಕ್ಕೆ ಇದು ವಿಕೃತ ಅಂತಾರೆ. ಗುರುಗಳಿಗೆ ಕೇವಲ ತಲೆಯಲ್ಲಿ ಬುದ್ಧಿ ಇರೋದು, ಅದನ್ನ ಮಕ್ಕಳಿಗೆ ಧಾರೆ ಎರೆಯೋದು ವಿದ್ಯೆಯನ್ನ ಮಾತ್ರ ಅಲ್ಲ, ಶಿಸ್ತು ನಿಮ್ಗೂ ಇರ್ಬೇಕಾಗುತ್ತೆ. ಮಕ್ಳಿಗೆ ಶಿಸ್ತು ಹೇಳ್ಕೊಡ್ಬೇಕು, ನಿಮ್ಗೂ ಶಿಸ್ತು ಇರಬೇಕು, ನಿಮ್ಗೂ ಸಂಯಮ ಇರಬೇಕು. ಆ ನಂತರ ನಿಮ್ಮಲ್ಲಿರೋ ಶಿಸ್ತು ಸಂಯಮವನ್ನ ಮಕ್ಕಳ ಮೇಲೆ ಹೇಳಿದ್ರೆ ಅಥವಾ ಅವ್ರಿಗೆ ಹೇಳ್ಕೊಟ್ರೆ ಫೈನ್. ಅದನ್ನ ಬಿಟ್ಟು ಈ ರೀತಿಯಾಗಿ ವರ್ತಿಸೋದಿದೆಯಲ್ಲ, ಮೃಗೀಯ ವರ್ತನೆ ಅಂತಾರೆ.